ಕೋಟ್ಯಾಧೀಶ ಅಂದ್ರೆ ಅವ್ರಿಗೆ ಗೊತ್ತಿರುತ್ತಲ್ವಾ, ಈ ಗ್ಯಾಂಗ್ ಅವ್ರಿಗೆ ಗೊತ್ತಿರುತ್ತೆ ಇದು ಈ ತರ ಜಾತಿ ಅವು ಅಂತ, ಜನಗಳಿಗೆ ಮರಳು ಮಾಡ್ತಿರ್ತಾರೆ. ಗೊತ್ತಿರುತ್ತೆ ಸರ್, ಎಲ್ಲ ದುಡ್ಗೋಸ್ಕರ ನಡೆಯೋದು. ಏನಂದ್ರೆ ಈ ಜನ ಹೇಳಿದ್ನ ಬೇಗ ಕೇಳ್ಬಿಡ್ತಾರೆ, ಗಾಸಿಪ್ಗಳನ್ನ ಬೇಗ ಹೇಳ್ತಾರೆ. ಅದನ್ನ ನಿಜಾನೋ ಸುಳ್ಳು ತಾಳ್ಮೆ ಕೂಡ ಇರೋದಿಲ್ಲ. ಈ ಹಾವುಗಳನ್ನ ಏನ್ ಮಾಡ್ತಾರೆ ನಮ್ಮ ಗ್ರಾಮಾಂತರ, ಅದರಲ್ಲೂ ರಾಯಚೂರು, ಹುಬ್ಳಿ, ಧಾರವಾಡಲ್ಲಿ ಈ ಹಾವು ಹುಡುಕಕ್ಕೆ ಎಷ್ಟೋ ಗ್ಯಾಂಗ್ ಇದೆ. ಈ ಒಂದು ಹಾವುಗಳನ್ನ ಹುಡುಕಿ ನೀವು ಮನೇಲಿ ಇಟ್ಕೊಂಡು ಅಥವಾ ಮಾರಾಟಕ್ಕೆ ಮಾಡೋದಾಗ್ಲಿ, ತಂದು ಮನೇಲಿ ಇಟ್ಕೊಳ್ಳೋದಾಗ್ಲಿ, ಈ ಒಂದು ಏನಾದ್ರೂ ಗೊತ್ತಾದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ 1972 ಕಾಯ್ದೆ ಪ್ರಕಾರ ಅವರಿಗೆ ಶಿಕ್ಷೆ ಕೊಡುತ್ತೆ. ಈಗ ಯಾವ್ದೋ ಒಂದು ಬಾಡಿಲಿ ಯಾವ್ದೋ ಒಂದು ಪ್ಲೇಸ್ಗೆ ಒಂದು ಕಾಲಿಗೆ ಅವಕಾಶ ಅನ್ಕೊಳ್ಳಿ, ಆ ಜಾಗನ ಕತ್ತರಿಸ್ ಬಿಸಾಕ್ಬಿಟ್ರೆ ಎಕ್ಸಾಂಪಲ್, ಅಥವಾ ಒಂದು ಬೆರಳು, ಆ ಬೆರಳನ್ನ ಕತ್ತರಿಸ್ಬಿಟ್ರೆ ವಿಷ ಬಾಡಿಗೆ ಇರಲ್ವಾ? ಸುಳ್ಳು ಸರ್. ಈಗ ಹಾವು ಕಚ್ಚಿದ ತಕ್ಷಣ ಮನುಷ್ಯನ ದೇಹದಲ್ಲಿ ರಕ್ತ ಪರಿಚಲ ಅಂದ್ರೆ ರಕ್ತ ಹರಿತಾ ಇರುತ್ತೆ. ಕಚ್ಚಿದ ತಕ್ಷಣ ವಿತಿನ್ ಸೆಕೆಂಡ್ ಅಲ್ಲಿ ವಿಷ ರಕ್ತದಲ್ಲಿ ಬೆರೆತು ಮನುಷ್ಯನ ಬಾಡಿ ಎಲ್ಲ ತಲುಪುತ್ತೆ. ಅಂದ್ರೆ ಮನುಷ್ಯನ ಪೂರ್ತಿ ದೇಹ ತಲುಪೋದಕ್ಕೆ 3 ಗಂಟೆ ಟೈಮ್ ತಗೊಳುತ್ತೆ. ಈಗ ಕಚ್ಚಿದ ತಕ್ಷಣ ನೀವು ಬೆರಳು ಕಟ್ ಮಾಡಿ ಬಿಸಾಕಿದ್ರೆ ಒಂದು 30-40% ವಿಷ ಆಚೆ ಬರ್ಬೋದೇ ಬಿಟ್ರು ನಿಮ್ ಬಾಡಿಗೆ ಆಲ್ರೆಡಿ ವಿತಿನ್ ಸೆಕೆಂಡ್ ಅಲ್ಲಿ ತಲುಪಿರುತ್ತೆ. ದಯವಿಟ್ಟು ಅದೆಲ್ಲ ಮಾಡ್ಬಿಡಿ. ಕಚ್ಚಿದ ತಕ್ಷಣ ಏನಾಗುತ್ತೆ ಅಂದ್ರೆ ಇಲ್ಲೊಂದು ದಾರ ಅಥವಾ ಒಂದು ಬ್ಯಾಂಡೇಜ್ ಮಾದರಿ ಇರ್ಲಿ, ಇಲ್ಲಿಂದ ಇಲ್ಲಿ ಕಟ್ಟಬೇಕು. ಕಚ್ಚಿರೋ ಜಾಗನ ಮೂವ್ಮೆಂಟ್ ಅಂದ್ರೆ ಶೇಕ್ ಮಾಡಬೇಡಿ. ಮೊದ್ಲು ಧೈರ್ಯ ಹೇಳ್ಬೇಕು, ಏನು ಆಗಲ್ಲಪ್ಪ, ಹುಷಾರಾಗಿ ಹಾಸ್ಪಿಟಲ್ಗೆ ಹೋಗೋಣ, ಧೈರ್ಯ ತಗೋ ಅಂತ ಹೇಳ್ಬೇಕು. ಧೈರ್ಯ ಹೇಳಿದ್ಮೇಲೆ ಅವನಿಗೆ ಹತ್ತದಲ್ಲಿ ಯಾವ್ದು ಹಾಸ್ಪಿಟ್ಲ್ ಇರುತ್ತೋ ಆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು. ನೀರು ಕುಡಿಸೋದು, ಜ್ಯೂಸು ಕುಡಿಸೋದು ಅಥವಾ ತಲೆ ಮೇಲೆ ನೀರು ಹಾಕಿ ತಟ್ಟೋದು. ನಾವು ಕಚ್ಚಿದ್ಮೇಲೆ ನಮ್ಮ ದೇಹದಲ್ಲಿ ಯಾವುದೇ ಒಂದು ಅಂಗಗಳು ಆಕ್ಟಿವ್ಲಿ ಇರೋಂತ ಕೆಲಸ ಅಂದ್ರೆ ಮೂವ್ಮೆಂಟ್ ಮಾಡೋದಾಗ್ಲಿ, ಗಾಬರಿ ಪಡೋದಾಗ್ಲಿ, ಭಯ ಪಡೋದಾಗ್ಲಿ ಮಾಡಬಾರ್ದು. ಧೈರ್ಯ ಹೇಳಿ ಒಂದು ಕಟ್ಟಿ ಕಚ್ಚಿರೋ ಜಾಗ ಮೂವ್ಮೆಂಟ್ ಮಾಡಿದೀರಾ ಆದಷ್ಟು ಬೇಗ ಯಾವ ವೆಹಿಕಲ್ ಸಿಗುತ್ತೆ ಆ ಒಂದು ವಾಹನದಲ್ಲಿ ಇಮಿಡಿಯೇಟ್ಲಿ ಹಾಸ್ಪಿಟಲ್ ಕರ್ಕೊಂಡೋಗಿ ಅಲ್ಲಿ ಆಂಟಿ ಸ್ನೇಕ್ ವೆನಮ್ ಅಂತ ಬರ್ತದೆ, ಅದನ್ನ ಡಾಕ್ಟರ್ ಅಂದ್ರೆ ವೈದ್ಯರು ಚೆಕ್ ಮಾಡಿ ಎಷ್ಟು ಪ್ರಮಾಣದಲ್ಲಿ ಹಾವು ವಿಷ ದೇಹಕ್ಕೆ ಬಿಡುಗಡೆ ಮಾಡಿದೆ ಅನ್ನೋದ್ರ ಮೇಲೆ ಇಷ್ಟು ಡೋಸ್ ಅಂತ ಕೊಡ್ತಾರೆ. ಇಷ್ಟು ಡೋಸ್ ಕೊಟ್ಟ ಮೇಲೆ ಅವರು ಹುಷಾರಾಗ್ತಾರೆ.